ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಕ್ಷೇತ್ರದಲ್ಲಿ ನಾನು ನಿರಂತರ 40 ವರ್ಷಗಳ ಸೇವಾವಧಿ ಮುಗಿಸಿ, ಹಾಗಾಗಿ ನಮ್ಮ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ನೋವುಗಳನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಅನುಭವಿಸಿದ್ದೀವಿ. ನಮ್ಮ ಮೈನಾರಿಟಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಶಿಕ್ಷಣ ಕ್ಷೇತ್ರದಿಂದ ದೂರವಾಗಿದ್ದಾರೆ. ಅವರಿಗೆ ಈ ಭಾಷೆಯ ಸಮಸ್ಯೆ ಆಗಿರ್ಬೋದು ಅಥವಾ ಪೋಷಕರ ಒಂದು ಅಸಡ್ಡೆ ಇರ್ಬೋದು, ಹಲವಾರು ಕಾರಣಗಳಿಂದಾಗಿ ಶೈಕ್ಷಣಿಕ ಕ್ಷೇತ್ರದಿಂದ ದೂರವಾಗಿದ್ದಾರೆ. ಇವತ್ತು ಎಚ್ಚೆತ್ಕೊಂಡಿದ್ದಾರೆ, ಅವ್ರಿಗೆ ಚೇತರಿಕೆ ಬಂದಿದೆ, ಅವ್ರಿಗೆ ಜ್ಞಾನೋದಯ ಆಗಿದೆ. ಇವತ್ತು ಎಷ್ಟು ದೂರ ಆದರೂ ಸರಿ ಶಾಲಾ ಕಾಲೇಜುಗಳಿಗೆ ಸೇರಿಸ್ತಾ ಇದ್ದಾರೆ. ಒಂದು ಹೊತ್ತು ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಓದಬೇಕು. ಪರಿಸ್ಥಿತಿ ಹಾಗೆ ಮಾಡಿದೆ, ಅನಿವಾರ್ಯ ಆಗ್ಬಿಟ್ಟಿದೆ. ಇದೇನು ಅನಿರೀಕ್ಷಿತ ಅಲ್ಲ, ನಿರೀಕ್ಷಿತವಾಗಿ ಈ ಆಗಿರೋ ಅನನುಭವಗಳನ್ನು ನಾವು ಈಗ ಜನಾಂಗಕ್ಕೆ, ಈ ಶೋಷಿತ ಸಮುದಾಯಕ್ಕೆ, ತುಳಿತಕ್ಕೊಳಗಾದಂತಹ ಸಮುದಾಯಕ್ಕೆ ಸರ್ಕಾರ ಒಂದು ಉತ್ತೇಜನ ಕೊಟ್ಟು ಈ ತರಹದ ವಸತಿ ಶಾಲೆಗಳು ಪ್ರಾರಂಭ ಆಗಿದೆ. ನಾನು ಈ ಅಲ್ಪಸಂಖ್ಯಾತರ ಶಾಲೆ ಅನ್ನೋ ಹೆಸರಿಂದ ಇದು ಪ್ರಾರಂಭ ಆದಾಗಲಿಂದಾನು, ನಾನು KR ಪೇಟೆಯಲ್ಲಿ ಇದ್ದಾಗಲಿಂದಾನು ಇದರ ಜೊತೆ ಒಡನಾಡಿಯಾಗಿದ್ದೇನೆ. ಇಲ್ಲಿ ನಮ್ಮ ಸನ್ಮಿತ್ರರಾದ ಮಹೇಶ್ ರವರು ಪ್ರಾಂಶುಪಾಲರಾದಾಗ ಒಳ್ಳೆ ಉತ್ಸಾಹದಿಂದ ಈ ಕಾಲೇಜನ್ನು ಮುಂದುವರಿಸೋದಿಕ್ಕೆ, ಇಲ್ಲಿನ ಕಟ್ಟಡ ಕಾಮಗಾರಿ ನಡೆಯುವಾಗ ಅಧಿಕಾರಿಗಳ ಜೊತೆ ಶೋಭಾ ಮೇಡಮ್ ನಾವು ಎಲ್ಲ ಬಂದು ಎಲ್ಲ ನೋಡಿದ್ವಿ. ಸ್ವಲ್ಪ ನನಗೆ ನಿರಾಶೆ ಕಾಣ್ತಾ ಇತ್ತು, ಇಷ್ಟು ದೂರ ತಂದು ಕಟ್ಟಿದಾರಲ್ಲ ಹೇಗೆ ಮಕ್ಕಳಿಗೆ ಅಂತ ಹೇಳಿ. ಇದು ಎಷ್ಟು ಯಾಕಂದ್ರೆ ದೂರದೃಷ್ಟಿ ಇದೆ. ನಮ್ಮ IAS ಆಫೀಸರ್ ಆಗಿದ್ದಂಥ ಅಕ್ರಮ್ ಸರ್ ಅವರು, ಮೊಹಸಿನ್ ಸರ್ ಅವರು, ಅವ್ರು ಬಂದು ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಈ ಬೆಟ್ಟವನ್ನು ಕಟ್ ಮಾಡಿ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಕೆಲವೊಮ್ಮೆ ಇಲ್ಲಿ ಬಂದ ತಕ್ಷಣ ಕೊರೋನಾ ಸಮಸ್ಯೆ ಅನುಭವಿಸಿದ್ರು, ಅದಾದ ನಂತರ ಮಕ್ಕಳಿಗೆ ಬಿಸಿ ನೀರು ಸಮಸ್ಯೆ ಅನುಭವಿಸಿದ್ರು, ಕುಡಿಯೋ ನೀರಿಗೂ ಕಷ್ಟ ಆಯಿತು. ಈ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಮ್ಮ ಅಧ್ಯಾಪಕ ಮಿತ್ರರು, ವಾರ್ಡನ್ಗಳು ಮಾಡಿದ್ದಾರೆ. ಅವರಿಗೆ ಇಡೀ ಈ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ಧನ್ಯವಾದ ಹೇಳಲ್ಲ, ನಾನು ಕೃತಜ್ಞತೆ ಹೇಳ್ತೀನಿ. ಕೃತಜ್ಞತೆ ಇದೆಯಲ್ಲ, ಅದು ಬಹಳ ಹೆಮ್ಮೆ ಪಡುವಂತಹದ್ದು. ಆ ಕರ್ತವ್ಯಕ್ಕೆ ನಾವು ಏನು ಕೊಳ್ಳಿಕ್ ಬರಲ್ಲ. ಹಾಗಾಗಿ ಅವ್ರು ಕರ್ತವ್ಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ನಾನು ಕೇಳ್ತೀನಿ, ಯು ಆರ್ ವರ್ಕಿಂಗ್ ಹೇರ್ ಆರ್ ಸರ್ವಿಂಗ್ ಹೇರ್ ಅಂತ ಹೇಳಿ. ಸರ್, ವಿ ಆರ್ ವರ್ಕಿಂಗ್. ನೋ, ಯು ಆರ್ ವರ್ಕಿಂಗ್ ಫಾರ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಹೈಯರ್ ಅಪ್ ಬಾಸ್, ಬಟ್ ಯು ಆರ್ ಸರ್ವಿಂಗ್ ಫಾರ್ ದಿ ಹ್ಯಾಪಿನೆಸ್, ಫಾರ್ ದಿ ಬ್ಲೆಸಿಂಗ್ಸ್ ಆಫ್ ಆಲ್ ಮೈಟಿ ಅಂತ ಹೇಳಿ. ಇಲ್ಲಿರುವಂಥ ಅಧ್ಯಾಪಕರು ಇಷ್ಟು ದೂರದಲ್ಲಿ ಬಂದು ಆ ಮಕ್ಕಳ ಜೊತೆ ಇದ್ದು ಅವ್ರಿಗೆ ಉತ್ತಮ ಪಾಠ ಪ್ರವಚನ ಮಾಡಿ ಅವರ ಭವಿಷ್ಯವನ್ನು ರೂಪಿಸ್ತಾ ಇರೋದಕ್ಕೆ ಇಡೀ ಈ ಶೋಷಿತ ಸಮುದಾಯದ ಪರವಾಗಿ ನಾನು ನಮ್ಮ ಅನಂತ ನಮಸ್ಕಾರಗಳನ್ನು ತಿಳಿಸಿ, ಈ ಶಾಲೆ ಎತ್ತರವಾಗಿ ಬೆಳೀಲಿ, ಇಲ್ಲಿಂದ ಸುಮಾರು ಮಕ್ಕಳು ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಲಿ, ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಲಿ. ವಿದೇಶಗಳಲ್ಲಿ ಇವತ್ತು ಉದ್ಯೋಗಾವಕಾಶ ಇದೆ, ಅದು ನಮ್ಮ ಕನ್ನಡದ ಮಕ್ಕಳು ಸಾಕಷ್ಟಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನೀಸ್ಗಳಲ್ಲಿ ನಿಮಗೂ ಆ ಥರದ ಅವಕಾಶ ಖಂಡಿತ ಸಿಗ್ತದೆ, ಸಿಗಲೇಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಇರೋರು ಶಾಂತಿ ನಿಕೇತನ ಆಶ್ರಮದಲ್ಲಿ ಇರೋರು ನೀವು. ಇಂಥ ಪರಿಶುದ್ಧವಾದ ವಾತಾವರಣ ಇದೆ, ಪರಿಶುದ್ಧವಾದ ಪರಿಸರ ಇದೆ, ಉತ್ತಮವಾದ ಲ್ಯಾಬೊರೇಟರಿ ಇದೆ, ಲೈಬ್ರರಿ ಇದೆ, ನಿಮಗೆ ವಿಶಾಲವಾದಂಥ ಇಲ್ಲಿ ವಸತಿ ಇದೆ. ಈ ಎಲ್ಲ ಸವಲತ್ತುಗಳ ಸದುಪಯೋಗ ಪಟ್ಕೊಂಡು ನಮಗೆ ಸಿಕ್ಕಿರುವಂಥ ಈ ಅವಕಾಶವನ್ನು ಎಲ್ಲರ ಜೊತೆ ಹಂಚ್ಕೊಂಡು, ನಮ್ಮಿಂದ 10 ಜನ ಇಲ್ಲಿಗೆ ಬರಬೇಕು, ಅಲ್ಲಿ ಹೋಗಬೇಡಿ ಅಂತ ಹೇಳೋದು ಬದಲಾಗಿ ಅಲ್ಲಿ ಹೋದರೆ ನಿಮ್ಮ ಭವಿಷ್ಯ ಒಂದು ರೂಪ ಪಡ್ಕೊಳ್ಳುತ್ತೆ ಅನ್ನೋ ಒಂದು ಗಟ್ಟಿ ಧ್ವನಿಯಾಗಿ ನೀವು ಹೇಳಿದಾಗ ಬಹುಶಃ ಈ ಶಾಲೆಗೆ ಡಿಮಾಂಡ್ ಇದೆ. ನನಗೆ ಫೋನ್ಗಳು ಬರ್ತವೆ, ಆ ಶಾಲೆಗೆ ಸೀಟ್ ಕೊಡಿಸಿ ಅಂತ ಹೇಳಿ. ಈ ಒಂದು ಶಾಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಆಕರ್ಷಿತರಾಗಿ ಬಂದಿದ್ದಾರೆ. ಇಲ್ಲಿ CBS ಸಿಲೆಬಸ್ ಇರೋದ್ರಿಂದ ಈ ಮಕ್ಕಳು ಮೈಸೂರು ನಗರಕ್ಕೆ ಬಂದ್ರೆ 1 ಲಕ್ಷಕ್ಕಿಂತ ಕಡಿಮೆ ನಿಮಗೆ ಇಲ್ಲಿ ಅವಕಾಶಗಳಿಲ್ಲ. ಅದರ ಜೊತೆಯಲ್ಲಿ CET, NEET, ಆಮೇಲೆ ಬೇರೆ ಬೇರೆ ತರದ ಟ್ಯೂಷನ್ಸ್, ಎಷ್ಟು ಕಷ್ಟ ಇದೆ. ನಾನು ನೋಡಿದ್ದೀನಿ ನಗರ ಪ್ರದೇಶಗಳಲ್ಲಿ ಮಕ್ಕಳು ಕಾಲೇಜಲ್ಲಿ ಸೀಟ್ ಪಟ್ಕೊಳ್ತಾರೆ, ಆದ್ರೆ ಟ್ಯೂಷನ್ ಸೀಟ್ ಪಟ್ಕೊಳ್ಳೋದು ಕಷ್ಟ ಇದೆ. ಟ್ಯೂಷನ್ ಬೆಳಿಗ್ಗೆದ್ದು ಪೋಷಕರು
ಬೆನ್ ಮೇಲೆ ಮಲಗಿಸ್ಕೊಂಡೆ ತಗೊಂಡೋಗಿ ಟ್ಯೂಷನ್ ಬಿಟ್ಟು ಅಲ್ಲಿ ಟ್ಯೂಷನ್ ಮುಗಿಸೋವರೆಗೂ ಇವ್ರು ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೊಂಡು ಮತ್ತೆ ಮಕ್ಕಳು ಕರ್ಕೊಂಡು ಬಂದು ಅವ್ರಿಗೆ ಒಂದಿಷ್ಟು 2 ತುತ್ತು ತಿನ್ನಿಸಿ ಬಸ್ ಹತ್ತಿಸ್ತಾ ಇದ್ದಾರೆ. ಈ ಕಷ್ಟ ನಾನು ನೋಡಿದ್ದೀನಿ. ಆದ್ರೆ ನಿಮ್ಗೆ ಯಾವ್ದು ಯಾವ ಕಷ್ಟನೂ ಇಲ್ಲ. ನಿಮ್ಮ ಪೋಷಕರೇ ಧನ್ಯವಂತರು. ನಿಮ್ಮ ಇಡೀ ಜವಾಬ್ದಾರಿಗಳನ್ನು ನಿಮ್ಮ ಈ ಸಂಸ್ಥೆಗೆ ವಹಿಸಿ ನೀವು ನೆಮ್ಮದಿಯಾಗಿರಿ. ನೀವು ವಿಶ್ ಮಾಡಿ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ, ನಿಮಗೂ ಒಳ್ಳೇದಾಗ್ತದೆ. ಇಲ್ಲಿ ಬಂದಂತ ಮಕ್ಕಳು ಯಾರು ಬೆಳೆದ ಮೇಲೆ ಉದ್ಯೋಗಸ್ಥರಾದ್ಮೇಲೆ ತಮ್ಮ ತಂದೆ ತಾಯಿಗಳಿಗೆ ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ ಅನ್ನೋ ಒಂದು ಗಟ್ಟಿಯಾಗಿ ನನ್ನ ನಂಬಿಕೆ ಹೇಳಿ ನನ್ನ ಶುಭಾಶಯವನ್ನು ತಿಳಿಸಿ ನಾನು ಮಾತನಾಡುತ್ತೇನೆ. ಕೂಡ ನನ್ನ ನಮಸ್ಕಾರಗಳು. ಇಲ್ಲಿಗೆ ನಾನು ಸೇರ್ಕೊಂಡಿದ್ದು 6th ಸೇರ್ಕೊಂಡೆ ಈ ಕಾಲೇಜಿಗೆ. ತುಂಬಾ ಚಿಕ್ಕ ಬಿಲ್ಡಿಂಗ್ ಇತ್ತು. ನಾನು 6th ಇಲ್ಲಿಗೆ ಸೇರ್ಕೊಂಡಾಗ ಬರ್ತಾ ಅದು ಬೇರೆ ಬಿಲ್ಡಿಂಗ್ ಶಿಫ್ಟ್ ಆಗಿ ಈಗ ಇಲ್ಲಿಗೆ ಬಂದಿತ್ತು. ಎಲ್ಲ ಒಂಥರ ಚೆನ್ನಾಗಿತ್ತ ಎನ್ವೈರನ್ಮೆಂಟ್ ಬಂದು. ಮತ್ತೆ ಇಲ್ಲಿ ಟೀಚರ್ಸ್ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ಪ್ರಿನ್ಸಿಪಲ್ ಕೂಡ ನಾವ್ ಯಾವ್ದೇ ಟೈಮಲ್ಲಿ ಡೌಟ್ ಕೇಳಕ್ ಹೋದ್ರು ಫ್ರಮ್ 6th 9:30 ಇಂದಾನೆ ಕ್ಲಾಸ್ ಇರ್ತಿತ್ತು. ಅವರು ಊಟ ಮಾಡ್ಕೊಂಡ್ ಬರ್ತಿರ್ಲಿಲ್ಲ. ನಾವು ಅವ್ರು ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಏನಾದ್ರು ಡೌಟ್ ಇದ್ದಾಗ ಕೇಳಕ್ ಹೋದ್ರು ಅವ್ರು ಊಟ ಮಾಡ್ತಿದ್ರು ಕೂಡ ಅದನ್ನ ಸೈಡ್ಗೆ ಎತ್ತಿಟ್ಟು ನಮ್ಗೆ ಎಲ್ಲಾ ಡೌಟ್ ಕ್ಲಿಯರ್ ಮಾಡ್ತಿದ್ರು. ಮತ್ತೆ ಇಲ್ಲಿರೋಂತ ನಾನ್ ಟೀಚಿಂಗ್ ಸ್ಟಾಫ್ಸ್ ಆಗಿರ್ಬೋದು, ಅಡ್ಗೆಯವರಾಗಿರ್ಬೋದು ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ನನ್ಗೆ ಇಲ್ಲಿ ಒಬ್ರು ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಒಬ್ರು ಅವತ್ತು ನಮ್ಮ ಬಾಯ್ಸ್ ಹಾಸ್ಟೆಲ್ ಫುಲ್ ಗ್ರೌಂಡಿಂಗ್ ಆಗ್ತಿತ್ತು ವಾಶ್ರೂಮ್ ಅಲ್ಲೆಲ್ಲ. ಆ ಅಂಕಲ್ಗೆ ಕಾಲ್ ಮಾಡಿದೆ ಎಲೆಕ್ಟ್ರಿಷಿಯನ್ಗೆ. ಅವರು ಅವಾಗಲೇ ಒಂದು 10 ಮಿನಿಟ್ಸ್ ವಿತಿನ್ 10 ಮಿನಿಟ್ಸ್ ಬಂದು ಅವರು ಅದನ್ನ ಸರಿ ಮಾಡಿದ್ರು. ಏನಕ್ಕೆ ಅಂತ ಕೇಳಿದ ಅವರು, ಆಗ ನಾನು ಪ್ರಿನ್ಸಿಪಲ್ಗೆ ಇಲ್ಲಿ ಸೇರ್ಕೊಂಡಾಗ ಹೇಳಿದ್ದು ನಾನು ಎಲೆಕ್ಟ್ರಿಷಿಯನ್ ಏನೇ ಪ್ರಾಬ್ಲಮ್ ಆದ್ರೂ ಆಗ್ಲೇ ಬಂದ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಎಷ್ಟು ಸ್ಯಾಕ್ರಿಫೈಸ್ ಆಗಿದ್ರು ಅಂದ್ರೆ ಅವ್ರ ಕೆಲ್ಸಕ್ಕೆ. ಆತರ ನಾವು ಇದ್ರೆ ನಮಗೆ ನಿಜವಾಗ್ಲೂ ಯಶಸ್ಸು ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿರೋಂತ ಟೀಚರ್ಸ್ಗೆ ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ.